ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದು ಸ್ಯಾರಿ ಹಾಕೊಂಡು ರೆಡಿ ಆಗ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಹೌದು, ನಾನಿವತ್ತು ಒಂದು ಫಂಕ್ಷನ್ಗೆ ಹೋಗ್ತಿದ್ದೀನಿ. ನಾನು ಯಾವ ಫಂಕ್ಷನ್ಗೆ ಹೋಗ್ತಿದ್ದೀನಿ, ಫಂಕ್ಷನ್ ಎಲ್ಲಿದೆ, ಏನು ಫಂಕ್ಷನ್ನು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಎಲ್ಲೂ ಈ ವ್ಲಾಗ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಾನು ಮೇಕಪ್ ಮಾಡಬೇಕಂದ್ರೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಇನ್ನೊಂದು ಸಲ ಯಾವಾಗಲಾದ್ರೂ ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ. ನಾನು ಯಾವ್ಯಾವ ಪ್ರಾಡಕ್ಟ್ ಅಂದರೆ ಯಾವ್ಯಾವ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ. ನನ್ನ ಫೇವ್ರೆಟ್ ಶೇಡ್ ಈ ಲಿಪ್ಸ್ಟಿಕ್. ನನ್ನ ಫೇವ್ರೆಟ್ ಮೇಕಪ್ ಪ್ರಾಡಕ್ಟ್ ಅಂದರೆ ಒಂದು ಲಿಪ್ಸ್ಟಿಕ್, ಇನ್ನೊಂದು ಐಲೈನರ್. ಅದಿಲ್ಲ ಅಂದರೆ ನನ್ನ ಮೇಕಪ್ ಕಂಪ್ಲೀಟೇ ಆಗಲ್ಲ. ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇ, ಅದು ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡಿರುತ್ತೆ. ನೋಡಿ, ನನ್ನ ಮೇಕಪ್ ಆಯಿತು. ಹೇಗೆ ಕಾಣ್ತಿದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನನ್ನ ಮಗ ಮಲ್ಕೊಂಡಿದ್ದ, ಅವನಿಗೆ ನಾನು ರೆಡಿ ಮಾಡಲಿಲ್ಲ. ಅಮ್ಮನ ಮನೆಗೆ ಹೋಗಿ ರೆಡಿ ಮಾಡೋಣ ಅಂತ ಹಾಗೆ ಕರ್ಕೊಂಡು ಹೋಗ್ತಿದ್ದೀನಿ. ನನ್ನ ಮಗಳಿಗೂ ಅಷ್ಟೇ ಸ್ಕೂಲಿಂದ ಡೈರೆಕ್ಟಾಗಿ ಪಿಕ್ ಮಾಡಿದ್ದೀನಿ. ಅವಳಿಗೂ ಅಷ್ಟೇ ಅಲ್ಲಿ ಹೋದ್ಮೇಲೆ ರೆಡಿ ಮಾಡಬೇಕು. ಸದ್ಯಕ್ಕೆ ನಾವಿವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅವರು ಫಂಕ್ಷನ್ಗೆ ಬರ್ತಿದ್ದಾರಲ್ಲ, ಹಾಗಾಗಿ ಅಲ್ಲಿಗೆ ಹೋಗಿ ಮಗ ಮತ್ತು ಮಗಳು ಇಬ್ಬರನ್ನು ರೆಡಿ ಮಾಡಿಕೊಂಡು ಅವರನ್ನು ಪಿಕ್ ಮಾಡ್ಕೊಂಡು ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಸ್ವಲ್ಪ ಜೋರಾಗೆ ಬಂದಿತ್ತು ಇವತ್ತು. ಇಲ್ಲಿ ರೇಂಬೋ ಕಾಣ್ತಿದೆ ನೋಡಿ, ಅದು ತುಂಬ ಖುಷಿ ಆಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ರೇಂಬೋ ಎಲ್ಲ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ವಿ. ನಮ್ಮ ಮನೆ ಬರ್ತಿದ್ದಾಗೇ ಫುಲ್ ಖುಷಿ ಆಗುತ್ತೆ ನನಗಂತೂ. ಇಲ್ಲಿ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮಾಮ ನಾವು ಎಷ್ಟೊತ್ತಿಗೆ ಬರ್ತೀವಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ರು. ಬಟ್ಟೆ ಬಿಚ್ಚಕ್ಕೆ ಹೋಗು, ರೆಡಿ ಹಾಕ್ಬೇಕು. ಯಾವುದು ಪುಟ್ಮರಿ? ಪುಟ್ಮರಿ ಯಾವ್ದು? ಪುಟ್ಮರಿ ಅದೇ ತಾತ ತಾತ ಅಂತಾನೆ. ಎಲ್ಲಿದ್ದು ಪುಟ್ಮರಿ? ಇದು ಏನ್ ಹೆಸರನ್ನ ಇಲ್ವಲ್ಲ, ತಾತ ತಾತ ಅಂತ ಹೋಗ್ತಾನ. 5-6 ಮಹಿನೆ ದಿನ ಗುಂಡ 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 ಅಮ್ಮ ಅಮ್ಮ. ಇಲ್ಲಿಗೆ ಅಕ್ವೇರಿಯಂ ಎಲ್ಲ ಕ್ಲೀನ್ ಮಾಡಿಸಿ ಒಂದು 50 ಫಿಶ್ ತಂದು ಬಿಟ್ಟಿದ್ದ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಡಿಮೆ ಟೈಮ್ ಇರೋದ್ರಿಂದ ನನ್ನ ಮಕ್ಕಳಿಗೆ ಬೇಗ ಬೇಗ ರೆಡಿ ಮಾಡಿದೆ. ನೋಡಿ, ನನ್ನ ಮಗಳು ರೆಡಿ ಆದಳು. ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಹಾಗೆ ಎಲ್ಲರದು ರೆಡಿ ಆದಮೇಲೆ ಲಾಸ್ಟಲ್ಲಿ ಏನು ಮಾಡ್ತೀವಿ, ರೆಡಿ ಆಗಿದ ತಕ್ಷಣ ಅಂದರೆ ಎಲ್ಲರೂ ಒಂದು ಸೆಲ್ಫಿ ತೊಗೋತೀವಿ. ಅದೇ ಥರ ನಾವು ಸೆಲ್ಫಿ ತೊಗೊಂಡು ಹೊರಟ್ವಿ. ನಾವು ರೆಡಿಯಾಗಿ ಎಲ್ಲರೂ ಎಲ್ಲಿಗೆ ಹೊರಟಿದ್ದು ಅಂದರೆ ರಾಮನಗರಕ್ಕೆ. ಯಾಕಂದರೆ ಅಲ್ಲಿ ಇವತ್ತು ಫ್ಯಾಮಿಲಿ ಫಂಕ್ಷನ್ ಇದೆ. ಅಂದರೆ ನಮ್ಮ ಫ್ಯಾಮಿಲಿದು ಒಂದು ಮದುವೆ ಇದೆ. ಹಾಗಾಗಿ ನಾವೆಲ್ಲ ರಾಮನಗರಕ್ಕೆ ಹೊರಟ್ವಿ. ಫೈನಲಿ ನಾವೆಲ್ಲ ಚೌಟ್ರಿನ ರೀಚ್ ಆದ್ವಿ. ರಿಸೆಪ್ಷನ್ಗೆ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು. ನನಗಂತೂ ಈ ಥರ ಲೈಟಿಂಗ್ಸ್ ಎಲ್ಲ ಡೆಕೋರೇಟ್ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೆ. ಸೊ ಅಲ್ಲೇ ಪಾನಿಪುರಿ, ಮಸಾಲ ಪುರಿ ಮತ್ತು ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಡ್ತಾಯಿದ್ರು. ನಾವು ಪಾನಿಪುರಿ, ಮಸಾಲ ಪುರಿ ಎಲ್ಲ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾನಂತೂ ಈ ಥರ ಜಂಕ್ ಫುಡ್ಸ್ ಎಲ್ಲ ತಿನ್ನೋದು ತುಂಬ ಕಡಿಮೆ. ವರ್ಷದಲ್ಲಿ 1 ಸಲ ಅಥವಾ 2 ಸಲ ಅಷ್ಟೇ ನಾನು ಈ ಥರ ಪಾನಿಪುರಿ, ಮಸಾಲ ಪುರಿ ಎಲ್ಲ ಟೇಸ್ಟ್ ಮಾಡೋದು.
ಬಟ್ ಹಶ್ವಾಗ್ತಿತ್ತಲ್ಲ, ಹಾಗಾಗಿ ನಾನು ಪಾನಿಪುರಿ ಮತ್ತು ಮಸಾಲ ಪುರಿ ಎರಡನ್ನೂ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗಂತೂ ಫುಲ್ ಖುಷಿಯಾಗ್ಬಿಟ್ಲು, ಯಾಕಂದರೆ ಅವಳಿಗೆ ನಾನು ಯಾವತ್ತೂ ಪಾನಿಪುರಿ ಮಸಾಲ ಪುರಿ ಎಲ್ಲ ಯಾವಾಗಲೂ ಕೊಡಲ್ಲ, ತುಂಬ ರೇರಾಗಿ ತಗೊಡೋದು ನಾನು. ಹಾಗಾಗಿ ಅವಳು ಫುಲ್ ಖುಷಿಯಾಗ್ಬಿಟ್ಲು. ನನ್ನ ಮಗ ಕೂಡ ತಿಂತೀನಿ ಅಂತಿದ್ದ. ಇಲ್ಲಿ ವೆಲ್ಕಮ್ ಡ್ರಿಂಕ್ ಕೊಡ್ತಿದ್ರು. ಇಲ್ಲಿ ಸ್ಟ್ರಾಬೆರಿ ಫ್ಲೇವರ್ದು ವೆಲ್ಕಮ್ ಡ್ರಿಂಕ್ ಕೊಡ್ತಿದ್ದು, ಅದು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇವರೇ ಮದುವೆ ಹುಡುಗಿ ಅಮ್ಮ ಇಂದ್ರ ಆಂಟಿ. ಇವಳು ಅವ್ರ ಅಕ್ಕ ರಕ್ಷಿತಾ, ನನಗೆ ತುಂಬಾ ಕ್ಲೋಸ್ ರಕ್ಷಿತಾ ಮತ್ತು ಇಂಪು. ಇವಳು ಶಾಲಿನಿ, ಇವರೆಲ್ಲ ನನ್ನ ಕಸಿನ್ ಸಿಸ್ಟರ್ಸು. ಶಾಲಿನಿ ಮತ್ತು ನಾನು ಕ್ಲಾಸ್ಮೇಟು, ಅವ್ರ ಮಗಳು. ಪಕ್ಕದಲ್ಲಿ ಗಂಗು ಇದ್ದಾಳೆ. ಇವಳೇ ನಮ್ಮ ಮದುವೆ ಹುಡುಗಿ ಇಂಪನ. ಇವಳ ಹೆಸರು ರಂಜಿತಾ ಅಂತ, ಬಟ್ ನಾವು ಅವಳಿಗೆ ಇಂಪು ಅಂತಾನೆ ಕರೆಯೋದು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನನಗಂತೂ ತುಂಬಾ ಖುಷಿ ಆಯಿತು ಅವಳನ್ನ ನೋಡಿ. ನನ್ನ ತಮ್ಮ ಸ್ಟೇಜ್ ಮೇಲೆ ಬರಲಿಲ್ಲ, ಯಾಕೆಂದರೆ ಅವನು ನನ್ನ ಮಗನ ಹಿಡ್ಕೊಂಡು ಕೂತಿದ್ದ. ನನ್ನ ಮಗ ಒಂದು ಕಡೆ ಕೂರಲ್ವಲ್ಲ, ಹಾಗಾಗಿ ಅವನು ಸ್ಟೇಜ್ ಮೇಲೆ ಬರಲಿಲ್ಲ. ಬಟ್ ಅವನು ಅಲ್ಲೇ ಕುತ್ಕೊಂಡು ನನ್ನ ಮಗನ ಹಿಡ್ಕೊಂಡು ಕಚ್ಕೊಂಡು ಮುದ್ದು ಮಾಡ್ತಿದ್ದಾನೆ. ನೋಡಿ ಹೇಗೆ ಕಚ್ತಿದ್ದಾನೆ ಅಂತ. ಇವರು ಮಮತಾ ಅಕ್ಕ, ಸಂಧ್ಯಾ ಅಕ್ಕ, ಶಶಿ ಅಣ್ಣ, ಲಕ್ಷ್ಮಿ ಆಂಟಿ, ಇವರೆಲ್ಲ ನಮ್ಮ ರಿಲೇಷನ್ಗಳು. ಇವರೆಲ್ಲ ನಮಗೆ ಮದುವೆ ಟೈಮಲ್ಲಿ ಈ ಥರ ಫ್ಯಾಮಿಲಿ ಫಂಕ್ಷನಲ್ಲಿ ಮಾತ್ರ ಸಿಗೋದು. ಇವರು ಶರ್ಮಿ ಆಂಟಿ, ನಮ್ಮಮ್ಮನ ಸೋದರ ಮಾವನ ಮಗಳು ಇವರು. ಸೊ ನಾವು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಅಲ್ಲಿ ಫ್ರೂಟ್ ಸಲಾಡು, ಐಸ್ ಕ್ರೀಮ್ ಅಂತ ಎಲ್ಲ ಇತ್ತು. ಅದನ್ನೆಲ್ಲ ನಾವು ತಗೊಂಡ್ವಿ. ಇಲ್ಲಿ ಬೀಡ ಇದೆ. ಬೀಡ ನನ್ನ ಫೇವ್ರೆಟ್, ಆದರೆ ಇಷ್ಟು ಬೀಡ ನಂದಲ್ಲ. ನಾವು ಎಲ್ಲಾರ್ದೂ ಸೇರಿ ಒಂದು ಬಟ್ಲಿಗೆ ಹಾಕೊಂಡಿದ್ವಿ, ಆಮೇಲೆ ತಿನ್ನೋಣ ಅಂತ. ಯಾಕಂದರೆ ಅಲ್ಲಿ ರಶ್ ಇತ್ತಲ್ಲ, ತಿನ್ನೋಕ್ಕಾಗಲ್ಲ ಅಂತ ಬಟ್ಲಿಗೆ ಹಾಕ್ಸ್ಕೊಂಡು ಆಮೇಲೆ ತಿನ್ನೋಣ ಅಂತ ಇಟ್ಕೊಂಡಿದ್ವಿ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ. ಅವನು ಕೆಳಗೆ ಬಿಟ್ಟ ಸಾಕು ಓಡ್ತಾನೆ ಇರ್ತಾನೆ, ಅವ್ನಿಗೆ ಅದೇ ತುಂಬ ಖುಷಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಜೊತೆ ಇದ್ದರೆ ನಾನಂತೂ ಫುಲ್ಲು ಫ್ರೀಯಾಗಿರ್ತೀನಿ. ಯಾಕಂದರೆ ನಾನು ಇಬ್ಬರು ಮಕ್ಕಳು ಇನ್ಚಾರ್ಜ್ ನನ್ನ ಫ್ಯಾಮಿಲಿಯವರು ತಗೋತಾರೆ. ಅಮ್ಮ, ಅಪ್ಪಾಜಿ, ನನ್ನ ತಮ್ಮ ಅಪ್ಪಾಜಿ ಇದ್ರಂತೂ ಇನ್ನೂ ಫುಲ್ಲು ಫ್ರೀ ನಾನು. ಮದುವೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಹೊರಟ್ವಿ ಮನೆಗೆ. ನನ್ನ ಮಗ ನಮ್ಮ ಜೊತೆ ಬರಕ್ಕೆ ರೆಡಿನೇ ಇರಲಿಲ್ಲ. ಅವನಿಗೆ ಮಾಮ ಮತ್ತು ತಾತ ಬೇಕು. ಅವ್ನು ಹೇಳ್ಕೊಡ್ತಿದ್ದ ಬಾಯ್ ಮಾಡು ಅಂತ, ಅವನು ಬಾಯ್ ಮಾಡ್ತಿದ್ದ, ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ. ನಾವು ಸ್ವಲ್ಪ ಗಾಡಿ ಮೂವ್ ಮಾಡಿದ್ವಿ, ನೋಡೋಣ ಬರ್ತಾನ ಇಲ್ವಾ ಅಂತ. ಅವ್ನು ಬರ್ತೀನಿ ಅಂತ ಹೇಳಲೇ ಇಲ್ಲ. ನೀನು ಹೋಗು, ನಾನು ಆರಾಮಾಗಿರ್ತೀನಿ ಅಂತ ಹೇಳ್ತಿದ್ದ ಅವನು. ಮಗಳಂತೂ ಕಾರಲ್ಲಿ ಕುತ್ಕೊಂಡು ಅಳ್ತಾ ಇದ್ದು ಬರಲ್ಲ ಅಂತ. ನನ್ನ ಮಗ ಯೂಶಲಿ ನನ್ನ ಬಿಟ್ಟು ಇರಲ್ಲ, ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಅವನು ನನ್ನ ಜೊತೆ ಬರಲ್ಲ, ನಾನು ಇಲ್ಲೇ ಇರ್ತೀನಿ ತಾತ ಜೊತೆ ಅಂತ ಹಠ ಮಾಡ್ತಿದ್ದ ಅವನು.
ಸುಮ್ಮ ಅವನಿಗೆ ಕೊಡು ಅವ್ನು ಬರೀ ತೋಳ್ ಕೊಡು ಬಾ ಚುಂಬ ಬಾಯ್ ಚಿನಿ ಬಾಯ್ಕಲ್ಲ ಬಾಯ್ ಬಾಬಾ ಬಾಯ್ ಬಂಗಾರ ಅಳ್ಬಾರ್ದು ನಮಸ್ತೆ ಮಾಡ್ಬಿಡು ಪಾಪು ಸಾಕು ಅಯ್ಯೋ ನನ್ನ ಅಪ್ಪನೇ ನೋಡೋಣ ಸರಿ ಬಾಯ್ ಕಣಪ್ಪ ಬಾಯ್ 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 ಅಮ್ಮ ಬಾಯ್ ಹೋಗಿ ಕೊಯ್ ಒಳಗೆ ಹಾಕು ಮಗನೇ. ನಾವು ವಾಪಸ್ ಮಂಡ್ಯ ಕಡೆ ಹೊರಟ್ವಿ. ಯಾಕೆಂದರೆ ನಾಳೆ ಸ್ಕೂಲ್ ಇರುತ್ತೆ, ಪ್ರದೀಪ್ಗೆ ಕೆಲಸ ಇರುತ್ತೆ. ಹಾಗಾಗಿ ಡೇ ಮದುವೆನ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಜಸ್ಟ್ ರಿಸೆಪ್ಷನ್ ಅಷ್ಟೇ ಅಟೆಂಡ್ ಮಾಡೋಕ್ಕಾಗಿದ್ದು ನಾವು. ಫೈನಲಿ ಮನೆ ಬಂತು. ನೋಡಿ, ನಾನು ಕೆಳಗಡೆ ಹಾಲು ಕಾಯಿಸ್ಕೊಂಡು ಬರೋಷ್ಟರಲ್ಲಿ ನನ್ನ ಮಗಳು ಎಷ್ಟು ಗಲೀಜು ಏನು ಮಾಡಿದ್ದಾರೆ. ಮಾಡಿದ್ಯಾ? ಎಲ್ಲ ಚೆಲ್ಲಿದ್ಯಾ ಈ ಥರ? ಚೆಲ್ತಾರ ಪಾಪು ಈ ಥರ ಬೆಡ್ ಮೇಲೆಲ್ಲ ಚೆಲ್ತಾರ? ಬೆಡ್ ಮೇಲೆಲ್ಲ ಆ ಥರ ಎಲ್ಲ ಚೆಲ್ತಾರ? ಅಷ್ಟು ಗಲೀಜು ಮಾಡಿದ್ಯಲ್ಲ ಬೆಡ್ಡು. ನೋಡು ಎಷ್ಟು ಗಲೀಜಿದೆ ನೋಡು. ಯಾರು ಕ್ಲೀನ್ ಮಾಡ್ತಾರೆ ಇವಾಗ? ಹಾಂ, ನಿಮ್ಮ ಪಪ್ಪ ಕ್ಲೀನ್ ಮಾಡತ್ತಾ? ಹೌದಾ? ನೋಡು, ರಿಸೆಪ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ, ತುಂಬ ಚೆನ್ನಾಗಿತ್ತು. ಎಲ್ಲ ರಿಲೇಟಿವ್ಸ್ ಇದ್ದರು, ಬಟ್ ಕರೆಕ್ಟಾಗಿ ಯಾರೂ ಮಾತಾಡ್ಸೋಕ್ಕಾಗಿರಲಿಲ್ಲ. ಯಾಕಂದರೆ ನಾವು ಹೋಗಿದ್ದೆ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಯಾರನ್ನೂ ಕರೆಕ್ಟಾಗಿ ಮಾತಾಡ್ಸೋಕ್ಕಾಗಲಿಲ್ಲ. ಅಮ್ಮನೆಲ್ಲ ಮನೆಗೆ ಬಿಟ್ಟು ನಾವು ರೀಚ್ ಆದ್ವಿ ನಮ್ಮ ಮನೆಗೆ. ನನ್ನ ಮಗ ಊಟ ಮಾಡಿಲ್ಲ, ಅವನಿಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಅವ್ನಿಗೆ ಹಾಲು ಕುಡಿಸ್ಬೇಕು ನಾನು ಇವಾಗ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಮಾಡ್ತಾನೆ ಅವ್ನಿಗೆ ಹಾಲು ಕುಡಿಸೋಷ್ಟರಲ್ಲಿ. ಅವ್ನು ಕುಡಿಯಲ್ಲ. ನನ್ನ ಮಗಳು ಫುಲ್ ನಿದ್ದೆ ಬಂದಿದೆ. ಇಬ್ಬರು ಹತ್ಕೊಂಡು ಬಂದರು ಅಲ್ಲಿಂದ ಬರಬೇಕಂದ್ರೆ. ನನ್ನ ಮಗ ನನ್ನ ಹಾಲು ಕಾಯಕ್ಕೆ ಇಡೋಷ್ಟಲ್ಲಿ ಬಂದು ಬೆಡ್ ಪೂರ್ತಿ ಗಲೀಜು ಮಾಡಿ ಇಟ್ಟಿದ್ದಾನೆ. ಅದೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ನಾನು. ಮಾಡ್ತೀನಿ. ನನ್ನಿಬ್ಬರು ಮಕ್ಳಿಗೂ ಒಂದು ಪ್ರಾಬ್ಲಮ್ ಅಂದರೆ ಅವ್ರಿಗೆ ಊಟ ತಿಂಡಿ ಹಾಲು ಏನೂ ಇಷ್ಟ ಆಗಲ್ಲ. ಅದರಲ್ಲೂ ನನ್ನ ಮಗನಿಗೆ ಹಾಲು ಕುಡಿಸೋದಕ್ಕೆ ನಿಜವಾಗ್ಲೂ ಸರ್ಕಸೇ ಮಾಡ್ಬೇಕು ನಾನಂತೂ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಇಂಪು. ಡೇನೂ ಅಟೆಂಡ್ ಮಾಡಬೇಕಿತ್ತು, ಬಟ್ ನಾಳೆ ಮಕ್ಳಿಗೆ ಸ್ಕೂಲ್ ಇದೆ, ಹಾಗಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ರಿಸೆಪ್ಷನ್ ಅಷ್ಟೇ ಅಟೆಂಡ್ ಮಾಡೋಕ್ಕಾಗಿದ್ದು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.